ಪರಿಸರ ಸಂರಕ್ಷಣೆಯತ್ತ ಮತ್ತೊಂದು ಹೆಜ್ಜೆ. ಪರಿಸರ ಪ್ರೇಮಿ ಪರಿಸರ ಮಂಜು ಅವರ 3ನೇ ಕೃತಿ ಮಿಡಿದ ಮರಗಳು ಅನ್ನು ಶಾಸಕ ಭೈರತಿ ಬಸವರಾಜ್ ಅವರು ಲೋಕಾರ್ಪಣೆ ಮಾಡಿದರು. ಈ ಸಮಾರಂಭ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮದ ಭಾಗವಾಗಿ 501 ಔಷಧಿ ಗಿಡದ ವಿತರಣಾ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಂಜು ಅವರು 80ಕ್ಕೂ ಹೆಚ್ಚು ಮರಗಳನ್ನು ಸಂರಕ್ಷಿಸುವ ಮೂಲಕ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅಭಿವೃದ್ಧಿಯ ಹೆಸರಲ್ಲಿ ಮರಗಳನ್ನು ಕಡಿಯುವುದು ಅನಿವಾರ್ಯ. ಆದರೆ ಅದಕ್ಕೆ ಪರ್ಯಾಯವಾಗಿ ಪ್ರತಿಯೊಬ್ಬರೂ 1 ಮರ ಕಡಿದರೆ 11 ಗಿಡಗಳನ್ನು ನೆಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಪರಿಸರ ಮಂಜು ಅವರು 70ಕ್ಕೂ ಹೆಚ್ಚು ಮರಗಳನ್ನು ಉಳಿಸುವ ಪರಿಶ್ರಮವನ್ನು ಅವರು ಶ್ಲಾಘಿಸಿದರು. ಈ ಸಮಾರಂಭದಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿ, ಸಾಹಿತಿ ಡಾಕ್ಟರ್ ಉಪೇಂದ್ರ ಕುಮಾರ್, ಮಾಜಿ ಪಾಲಿಕೆ ಸದಸ್ಯ PJ ಅಂತೋಣಿಸ್ವಾಮಿ, ಮಿಡಿತ್ ಫೌಂಡೇಶನ್ನ ಸದಸ್ಯರಾದ ಶಿವಪ್ಪ, ಸೌಮ್ಯ ಪವಾರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ವೇಗಾ ನ್ಯೂಸ್ ಕನ್ನಡ. ವೃಕ್ಷಗಳು ಅನಾಥವಾಗ್ತಾ ಇದೆ. ಈ ವೃಕ್ಷಗಳಿಗೆ ಯಾರೂ ಇಲ್ಲ ಅಂಥೇಳಿ ಇಷ್ಟ ಬಂದಂಗೆ ಮನ ಬಂದಂತೆ ಮರಗಳನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ, ಕಟುಕರಾಗ್ತಾ ಇದ್ದಾರೆ, ಕೊಲೆಗಡಕರಾಗ್ತಾ ಇದ್ದಾರೆ, ಮಾನವೀಯತೆಯನ್ನು ಮರಿತಾ ಇದ್ದಾರೆ ಜನ. ಇದು ಜಾಗೃತಿ ಆಗಬೇಕು, ಸಮಾಜದಲ್ಲಿ ಎಲ್ರಿಗೂ ಒಂದು ಜಾಗೃತಿನ ಮೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಿಡಿದ ಮರಗಳು ಅನ್ನೋ ಪುಸ್ತಕವನ್ನು ರಚಿಸಿ ಇವತ್ತು ಜನಗಳ ಕೈಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತಾರೆ. ಆ ಪುಸ್ತಕದ ಮೂಲಕ ಎಲ್ಲರಲ್ಲೂ ಮರ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಒಲವನ್ನು ಮೂಡಬೇಕು, ಪ್ರೀತಿ ಮೂಡಬೇಕು ಅಂತ ಹೇಳಿ ಈ ಒಂದು ಬುಕ್ಕು ಬಿಡುಗಡೆ ಆಯಿತು. ಇವತ್ತು ಭಾಳಷ್ಟು ಜನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ನಂತರ 501 ಸಸಿಗಳನ್ನು, ಔಷಧಿ ಗಿಡಗಳನ್ನ ವಿತರಿಸಿದ್ದೀವಿ. ಜೊತೆಗೆ ಇಲ್ಲೂ ಕೂಡ ಗಿಡಗಳನ್ನು ನೆಟ್ಟು ಮರವನ್ನು ಅಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಜಾಗೃತಿ ಮೂಡಿಸ್ಬೇಕಂತೇಳಿ ಇಲ್ಲಿ ಗಿಡಗಳನ್ನ ಇಟ್ಟಿದ್ದೀವಿ. ಎಲ್ರಿಗೂ ನಾನು ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ನಿಮ್ಮ ಹುಟ್ಟುಹಬ್ಬವನ್ನು ಮೋಜು ಮಸ್ತಿ ಸಂಭ್ರಮ ಹೇಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ದಯವಿಟ್ಟು ಅರ್ಥಪೂರ್ಣ ಮಾಡ್ಕೊಳ್ಳಿ. ಒಂದು ಗಿಡವನ್ನು ನೆಟ್ಟು ನಿಮ್ಮ ಜನ್ಮದಿನಾಚರಣೆ ಆಚರಣೆ ಮಾಡಿ. ನಿಮ್ಮ ಮದುವೆ ಮುಂಜಿ ಬಂದರೆ ತೆಂಗಿನಕಾಯಿ ತಾಂಬೂಲವನ್ನು ಕೊಡೋ ಜೊತೆಗೆ ಸಸಿಗಳನ್ನು ದಯವಿಟ್ಟು ದಾನ ಮಾಡಿ. ಕೊಟ್ಟ ಸಸಿಗಳನ್ನು ಎಲ್ಲೂ ಎಸಿದೆ ಅದನ್ನು ಭೂಮಿಗೆ ಹಾಕಿ ಒಡಲಿಗೆ ಸೇರಿಸಿ ಮರವಾಗಿಸಿ. ನೀವೊಂದು ಮರವನ್ನು ನಿಜಕ್ಕೂ ದೊಡ್ಡ ಮರವನ್ನು ಆಗಿಸಿ ಅದನ್ನು ಬೆಳೆಸಿ ಕಾಪಾಡಿದ್ದಾದರೆ ಒಂದು ಉತ್ತಮವಾದ, ನೀವು ಶಿವಾಲಯವನ್ನೇ ಕಟ್ಟದಷ್ಟೇ ಪುಣ್ಯ, ನೀವು ಚರ್ಚು ಮಸೀದಿ ಕಟ್ಟದಷ್ಟೇ ಪುಣ್ಯ ಬರುತ್ತೆ ನಿಮಗೆ. ದಯವಿಟ್ಟು ಎಲ್ಲರೂ ಒಂದೊಂದು ಗಿಡ ನೆಟ್ಟು ನಮ್ಮ ಜನ್ಮ ಸಾರ್ಥಕ ಮಾಡಬೇಕಂದ್ರೆ ಒಂದು ಮರ ನೆಡಲೇಬೇಕು. ಆ ಒಂದು ಮನೋಭಾವದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಕೊಂಡು ಓದಿ ಸ್ವೀಕರಿಸಿ ಎಲ್ಲರೂ ನನಗೆ